Thank you.
ಇಲ್ಲಿ ಅರಸ ಯಾರೆಂಬುದಾಗಿ ನಮಗೆ ತಿಳಿದಿಲ್ಲ. ಆದರೆ ಸರಿಯಾಗಿ ಅರ್ಥವಾಗಿ ಗಮನಿಸಿದೆ ಎಂದಾದರೆ ಯಾವುದೋ ಒಂದು ಸೇನೆ ಕಾಣುತ್ತಾ ಉಂಟು. ಮಾತ್ರವಲ್ಲ, ಸಿಂಗಾರವಂತವಾದಂತಹ ಭಯ ಏನೇ ಇರಲಿ ಈ ಪ್ರಬಂಧವನ್ನು ನಾವು ಹೇಳಿದವರಿದ್ದೇವೆ. ರಥ ಮಾಡುವುದಲ್ಲ, ನಮ್ಮ ಸಿಂಗಾರವಂತವಾದಂತಹ ಕುದುರೆಯನ್ನು ಅವರ ಕುದುರೆ ಎದುರಾಗಿ ಬಿಡುತ್ತೇವೆ. ಮುಂದೆ ಏನಾಗುತ್ತದೆ ನೋಡ್ತೇವೆ. ಸರಿಯಾದಂತಹ ದಾರಿಯಲ್ಲೇ ಕ್ರಮಿಸುತ್ತಾ ಇದ್ದಾರೆ ಎನ್ನುವ ಹಾಗೆ ನಮ್ಮವರೆಲ್ಲರೂ ಹೊಗಳುತ್ತಾ ಇದ್ದಾರೆ. ಏನೇ ಆಗಲಿ ಮುಂದುವರಿಯುತ್ತಾ ಇದ್ರೆ ಈಗ ದೂತರನ್ನು ಹೇಳಿದ ಮಾತೇನು ಹೇಳಿದಂತಹ ಮಾತೆಯನ್ನು ನಮ್ಮ ಸೈನ್ಯಕ್ಕೆ ಅಭಿಮುಖವಾಗಿ ಇನ್ನೊಂದು ಸೈನ್ಯ ಈ ಕಡೆಗೆ ಬರುತ್ತಾ ಇದೆ. ಅಷ್ಟು ಮಾತ್ರವಲ್ಲ, ಸೈನ್ಯದ ಮುಂಭಾಗದಲ್ಲಿ ಶೃಂಗರಿಸಲ್ಪಟ್ಟಂತಹ ತುರಗ ಇದೆ. ಆ ತುರಗಕ್ಕೂ ನಮ್ಮ ಯಜ್ಞಾಶ್ವಕ್ಕೂ ಪರಸ್ಪರ ಹೋರಾಟ ನಡೆದಿದೆಯಂತೆ. ಶರೀರದಲ್ಲಿದ್ದಂತಹ ಪ್ರಾಣಗಳೆಲ್ಲ ಚೆಲ್ಲಿ ಹೋಗಿದೆಯಂತೆ. ಈ ರೀತಿಯಾಗಿ ದೂತರನ್ನು ಹೇಳಿದ್ದಾರೆ ಎಂದಾದರೆ ಸತ್ಯವನ್ನು ಅರ್ಥೈಸಿಕೊಳ್ಳಬೇಕು. ಅದಕ್ಕಾಗಿ ಮಂತ್ರಿಗಳ ನನ್ನ ತಂದೆಯಲ್ಲಿ ಹೇಳಿದ ದೆಸೆಯಿಂದಲೇ ತಂದೆಯವರು ನಿಮ್ಮೊಂದಿಗೆ ಕಳಿಸಿದ್ದಾರೆ. ನಿಮಗೆ ಬುದ್ಧಿಯ ಬಲವಿದೆ, ಜ್ಞಾನವಿದೆ. ನಿಮ್ಮ ಅವಶ್ಯಕತೆ ನಮ್ಮ Hey, 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 hey,
ಹಾಗಿರುವಾಗ ನಿಮ್ಮ ಯೋಗ್ಯತೆ ಅರ್ಥ ಮಾಡಿಕೊಂಡಂತ ಮಣ್ಣಿನ ದೊರೆ ಆ ಕಪ್ಪುಮಹಾರ ನಮಗೆ ಸಹಾಯ ಮಾಡಬೇಕಾಗಿ ಕಪ್ಪ ಗಾಡಿಗಳನ್ನು ಬಿಡಿಕೊಂಡು ಇಲ್ಲಿಗೆ ಬರ್ತಾ ಇದ್ದಾನೋ ಎಂಬಾಗೆ ನನ್ನ ಮನಸ್ಸು ಹೇಳ್ತಾ ಇದೆ. ಇದು ನಿಮ್ಮ ಅಭಿಪ್ರಾಯ ಅಂಬರೀಷ ಖಂಡಿತವೂ ಹಾಗೆ